ಅವಾಗ ನನಗೆ ಅದೇನೋ ಆ ಸಿಂಪಲ್ ಲಿವಿಂಗ್ ಅನ್ನೋದು ತುಂಬಾ ಅವಾಗಿಂದಾನೆ ಬಂದಿತ್ತು ಮಂಜುನಾಥ್ ಅವರೇ. ಈಗ ಹಣ ಕೈಯಲ್ಲಿ ಇದ್ರೂನು ನಾನು ನನ್ನ ಶೋಕಿಗೆ ಖರ್ಚು ಮಾಡಲ್ಲ. ಅದ್ರಲ್ಲಿ ಬೇಕು ಇನ್ನೊಂದು 10 ಮಕ್ಳಿಗೆ ಎಜುಕೇಶನ್ ಸ್ಪಾನ್ಸರ್ ಮಾಡ್ತೀನಿ, ಇನ್ನೊಂದು 20 ಜಾಸ್ತಿ ವಿದ್ಯಾರ್ಥಿ ವೇತನವನ್ನ ಕೊಟ್ಟು ಬಿಡ್ತೀನಿ. ಅದ್ರಲ್ಲಿ ನಾನು ತುಂಬಾ ಶೋಕಿಯಾಗಿರೋ ಸೀರೆ ಉಟ್ಕೊಳ್ಬೇಕು ಅಥವಾ ದೊಡ್ಡ ಎಕ್ಸ್ಪೆನ್ಸಿವ್ ಇದು ಇನ್ನೊಂದು ತಗೊಳ್ಬೇಕು, ನಾನು ಒಡವೆ ಹಾಕಲ್ಲ. ಅದೊಂದು ಬೇರೆ ಕಥೆ ಇದೆ, ಅದು ಬೇರೆ ವಿಚಾರ. ಸೊ ಹೀಗಾಗಿ ನನಗೆ ಖರ್ಚು ಮಾಡ್ಕೊಳ್ಳೋದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಈ ಸಿಂಪ್ಲಿಸಿಟಿ ಬಂದಿದೆ. ಈಗಿನ ಮಕ್ಳಿಗೆ ಏನ್ ಹೇಳ್ತೀರಾ ಅಂತ ನೀವ್ ಕೇಳಿದ್ರಿ, ಸಮಯ ವ್ಯರ್ಥ ಮಾಡ್ಕೊಂಡು ಹೀಗ್ ಮಾಡ್ಕೊಂಡು. ಆ ರೀತಿಯಾದಂತವ್ರು ಮುಂಚೆನೂ ಇದ್ರು, ಇವಾಗ್ಲೂ ಇದ್ದಾರೆ. ನನಗೆ ತುಂಬಾ ಅಯ್ಯೋ ಅನ್ಸುತ್ತೆ ಅವ್ರನ್ನ ನೋಡುವಾಗ. ಏನಾಗುತ್ತೆ, ಅವರು ಬೇಡದೇ ಇರೋ ವಿಚಾರಕ್ಕೆ ಸಮಯವನ್ನ ಕಳಿತಾ ಇದ್ದಾರೆ. ವ್ಯಕ್ತಿತ್ವವನ್ನ ಡೆವಲಪ್ ಮಾಡ್ಕೊಳ್ಳೋಕೆ ಎಷ್ಟು ಸಮಯ ಇದ್ರೂ ಸಾಲದು ಮಂಜುನಾಥ್ ಅವರೇ. ಪುಸ್ತಕಗಳು ಓದಿ ತಿಳ್ಕೊಳ್ಳೋದು ಬೇಕಾದಷ್ಟಿರತ್ತೆ, ಇನ್ನೊಂದು ನೋಡಿ ಮಾಡೋವಂಥದ್ದು ಬೇಕಾದಷ್ಟಿರತ್ತೆ, ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡುವಂತ ಕೆಲಸಗಳು ಮಾಡೋದು ಬೇಕಾದಷ್ಟಿರತ್ತೆ. ನೀವು ದೊಡ್ಡ ದೊಡ್ಡ ಸಮಾಜ ಸೇವೆ ಮಾಡಿ ಅಂತ ನಾನು ಹೇಳ್ಕೊಳ್ತಾ ಇಲ್ಲ, ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರೋರೆ ಸಂಕಷ್ಟದಲ್ಲಿ ಇರೋರಿಗೆ ಮಾಡುವಂತ ಕೆಲಸಗಳು ಬೇಕಾದಷ್ಟಿರತ್ತೆ. ಅದೆಲ್ಲದನ್ನು ಬದಿಗೆ ಒತ್ತಿ ಈಗಿನ ಕಾಲದಲ್ಲಿ ಏನ್ ಬಂದಿದೆ ಅಂತಂದ್ರೆ, ಬೆಸ್ಟ್ ಮೇಕಪ್ ಯಾವುದು, ಬೆಸ್ಟ್ ಕಾಸ್ಟ್ಯೂಮ್ ಎಲ್ಲಿ ಸಿಗತ್ತೆ, ಬೆಸ್ಟ್ ಡಿಸೈನರ್ ಯಾರು, ಬಾಲಿವುಡ್ ಅಲ್ಲಿ ಒಂದು ಸೆಲೆಬ್ರಿಟಿ ಬಳಸ್ತಾ ಇರುವಂತಹ ಪರ್ಸ್ ಗಳನ್ನ ನಾನು ಬಳಸಬೇಕು, ಬಾಲಿವುಡ್ ಅಲ್ಲಿ ಇರುವಂತಹ ಈ ಒಂದು ಸೆಲೆಬ್ರಿಟಿಯ ಹಾಕೊಳ್ಳುವಂತ ಮೇಕಪ್ ಆಗ್ಲಿ, ಹಾಕೊಳ್ಳುವಂತ ಒಡವೆ ವಸ್ತ್ರಗಳಾಗ್ಲಿ, ಶೂಸ್ ಆಗ್ಲಿ, ಬಟ್ಟೆಗಳಾಗ್ಲಿ, ಅದು ಬೇಕು. ಮನಸ್ಸೆಲ್ಲ ಆ ಕಡೆಗೆ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಅದು ಆ ಪ್ರೆಷರ್ ಹೇಗೆ ಕ್ರಿಯೇಟ್ ಆಗಿದೆ ಅಂದ್ರೆ, ಪಿಯರ್ ಪ್ರೆಷರ್ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂದ್ರೆ, ಧಾರಾವಾಹಿ ಮಾಡುವಾಗ ಎಷ್ಟೋ ಹೆಣ್ಮಕ್ಳು ನನಗೆ ಹೇಳಿದ್ದಾರೆ, ಮೇಡಮ್ ದೇವ್ರು ನಿಮ್ಗೆಲ್ಲಾ ಕೊಟ್ಟಿದ್ದಾನೆ, ತಗೊಳಕ್ಕೆ ಅವಕಾಶ ಇದೆ, ನೀವ್ ಯಾಕೆ ಒಡೆದೋಗಿರೋ ಫೋನ್ ಇಟ್ಕೊಂಡಿದ್ದೀರಾ, ಯಾವ್ದೋ ನಮ್ಮ ಅಪ್ಪನ ಕಾಲದ ಫೋನ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀರಾ. ನಮ್ಮ ಜನರೇಷನ್ ಅಲ್ಲಿ ಹೇಗೆ ಅಂತಂದ್ರೆ, ಒಂದ್ ವಸ್ತು ಇನ್ನು ಬಳಕೆಯಲ್ಲಿ ಇದ್ಯಾ, ಕೆಲಸ ಮಾಡ್ತಾ ಇದ್ಯಾ, ಉಪಯೋಗಿಸ್ತೀನಿ. ನಾವೆಲ್ಲ ಚಪ್ಲಿಗೆ ಪಿನ್ ಹಾಕೊಂಡು ಓದಂತ ಕಾಲ. ಅದನ್ನ ಹೇಳ್ಕೊಳಕ್ ಯಾಕೆ ನಾಚ್ಕೋತೀರಾ? ಈಗಿನ ಕಾಲದಲ್ಲಿ ಹಾಗಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂನು ಆ ಚಪ್ಪಲಿ ಹಾಕೊಂಡ್ರೆ ಬೇರೆಯವ್ರೇನ್ ಅಂದ್ಕೋತಾರೆ. ಈಗ ನಾನು ಈಗ ಹೋಗಿ ಬಂದ್ಬಿಟ್ರೆ ಮಂಜುನಾಥ್ ಅವ್ರು ಏನ್ ಅಂದ್ಕೊಂಡ್ಬಿಡ್ತಾರೆ. ಬೇರೆಯವ್ರಿಗೋಸ್ಕರ ಬದುಕ್ತಾ ಇರೋದ್ರಿಂದ ಇದೆಲ್ಲ ಪ್ರೆಷರ್ ಮಂಜುನಾಥ್ ಅವ್ರೆ. ಅವ್ರಿಗೋಸ್ಕರ ಅಂತ ನೀವೇನಾದ್ರು ಹೇಳಿದ್ರೆ, ಈಗ ಕಂಫರ್ಟಬಲ್ ಅಂತಂದ್ರೆ ಏನಪ್ಪಾ, ಈ ಕಾಟನ್ ಸೀರೆಗಳು ಬರುತ್ತೆ, ಕಂಫರ್ಟಬಲ್ 200-300 ರೂಪಾಯಿ ಕಾಟನ್ ಸೀರೆ, ಅದು ಮೈ ಮೇಲೆ ಇದ್ರೂನು ಒಂಥರ ನಿಮ್ಗೆ ಲೈಟ್ ಆಗಿರತ್ತೆ, ತುಂಬಾ ಆರಾಮ್ ಅನಿಸ್ತಾ ಇರತ್ತೆ. ಈಗ ನನಗ್ ಬೇಕಾದ್ರೆ ನಾನು ಆ ರೀತಿದ್ ಹಾಕೋತೀನಿ, ಆದ್ರೆ ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು, ಹೊರಗಡೆ ಹೋದಾಗ ಜನ ವಾವ್ ಅನ್ಬೇಕು, ಯಾರೋ ದೊಡ್ಡ ಜನಗಳು ಅನ್ಬೇಕು ಅನ್ನೋದಾದ್ರೆ ನಾನು 20-30 ಸಾವಿರ ರೂಪಾಯಿ ಸೀರೆನೆ ಉಡ್ಬೇಕು, ದೊಡ್ಡ ದೊಡ್ಡ ಚಿನ್ನ ವಜ್ರ ವೈಡೂರ್ಯವನ್ನೇ ಹಾಕ್ಬೇಕು. ಯಾಕೆ? ನಿಮ್ಮ ಅಟೆನ್ಷನ್ ನ ಗಳಿಸ್ಕೊಳ್ಳೋದಕ್ಕೆ, ಇನ್ಯಾವುದಕ್ಕಲ್ಲ. ಇವಾಗ ನೋಡಿ, ಇವನ್ನ ಈ ಸೀರೆಗೆ 400 ರೂಪಾಯಿ ಕೊಟ್ಟಿದ್ದೀನಿ ನಾನು, ಅದ್ರ ಮೇಲೆ ನನ್ನ ಯಾರು ಜಡ್ಜ್ ಮಾಡ್ತಾ ಇಲ್ಲ. ನೀವಿಲ್ಲಿ ನಾನು ಏನ್ ಹಾಕೊಂಡಿದ್ದೀನಿ ಅನ್ನೋದಕ್ಕೆ ನೀವು ನನ್ನ ಇಲ್ಲಿ ಕೂರಿಸ್ಕೊಂಡಿಲ್ಲ. ನನ್ನ ವ್ಯಕ್ತಿತ್ವ ಏನಿದೆ, ನನ್ನ ಸಾಧನೆ ಏನಿದೆ, ಅದಕ್ಕೆ ಇವತ್ ನೀವು ನನ್ನ ಇಲ್ಲಿ ಕರ್ಸಿ ಕೂರಿಸ್ಕೊಂಡಿದ್ದೀರಿ ಹೊರತು, ಓ ಯಮುನಾ ಅವ್ರು ಬರ್ತಾರಪ್ಪ 1 ಲಕ್ಷದ ಸೀರೆ ಉಟ್ಕೊಂಡು 10 ಲಕ್ಷದ ಚಿನ್ನ ಹಾಕೊಂಡು ಬರ್ತಾರೆ ಅಂತ ನೀವು ನನ್ನನ್ನು ಕರ್ಸಿಲ್ಲ ಇಲ್ಲಿ. ಅದನ್ನ ಇಲ್ಲಿನ ಮಕ್ಕಳಿಗೆ ಹೇಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀನಿ ಮಂಜುನಾಥ್ ಅವ್ರೆ. ಆದ್ರೆ ಅದು ಕಷ್ಟ, ತುಂಬಾ ಕಷ್ಟ ಆಗಿದೆ. ಯಾಕಂತಂದ್ರೆ ಅವ್ರು ಆ ಪ್ರೆಷರ್ ಅಲ್ಲೇ ಬದುಕ್ತಾ ಇದ್ದಾರೆ. ನನ್ನ ರೀಲ್ಸ್ ಇವತ್ತು ಎಷ್ಟು ಜನ ಲೈಕ್ ಒತ್ತಿದ್ರು, ನನಗೆ ಎಷ್ಟು ಜನ ಫಾಲೋವರ್ಸ್ ಆದ್ರು, ಅದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.